ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ಸೊ ಇವತ್ತಿನ ದಿನ ನಾವು ಈ ವಿಡಿಯೋದಲ್ಲಿ 17th ಜನವರಿ ಶುಕ್ರವಾರದ ದಿನ ಬ್ಯಾಂಕ್ ನಿಫ್ಟಿ ಮೂಮೆಂಟಮ್ಮು ಹೇಗಿರ್ಬೋದು ಅಂತ ನೋಡೋಣ. ಸೊ ಇವತ್ತಿನ ದಿನ ಅದು 16th ಜನವರಿ ನಿಫ್ಟಿ ಎಕ್ಸ್ಪೈರಿನಲ್ಲಿ ನಾವು ಗ್ಯಾಪ್ ಅಪ್ ಓಪನಿಂಗ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಸೊ ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ US ಅಲ್ಲಿ CPI ಡೇಟಾ ಬರೋದಿದೆ, ಅದು 2.9 ಅಥವಾ ಅದಕ್ಕಿಂತ ಕೆಳಗಡೆ ಬಂದರೆ ಅಲ್ಲಿ US ಮಾರ್ಕೆಟಲ್ಲಿ ಒಳ್ಳೆ ಪಾಸಿಟಿವ್ ಮೂಮೆಂಟಮ್ ಇರುತ್ತೆ. ಹಾಗಾಗಿ ನಾವು ಇಂಡಿಯನ್ ಮಾರ್ಕೆಟಲ್ಲಿ ಕೂಡ ಗ್ಯಾಪ್ ಅಪ್ ಓಪನಿಂಗ್ ಹಾಗೂ ಸ್ವಲ್ಪ ಶಾರ್ಟ್ ಕವರಿಂಗ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಸೊ ಗ್ಯಾಪ್ ಅಪ್ ಓಪನಿಂಗ್ ಏನು ಆಯಿತು, ಆದರೆ ನಿಫ್ಟಿ 23,350 ಮೇಲೆ ಸಸ್ಟೇನ್ ಆಗಲಿಲ್ಲ. ಅಲ್ಲಿಂದ ಕೊಲ್ಯಾಪ್ಸ್ ಆಗಿ ಅಲ್ಲಿಂದ ಆಲ್ಮೋಸ್ಟ್ ಸೈಡ್ ವೈಸಲ್ಲಿ ದಿನ ಎಲ್ಲ ಟ್ರೇಡ್ ಆಗಿ ಅದು ನಿಯರ್ 23,300 ಹತ್ರನೇ ಟ್ರೇಡ್ ಆಗಿ ಕ್ಲೋಸಿಂಗ್ನ ಕಾಣ್ತು. ಸೊ ಇಲ್ಲಿಂದ ನಾವು ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಡಬೇಕು ಅಂತಂದರೆ ಬ್ರೆಂಟ್ ಕ್ರೂಡ್ ಆಯಿಲು ಅದು ಸ್ಟಾರ್ಟಿಂಗ್ ಆಫ್ ದ ಡೇ ನಮ್ಮ ಇಂಡಿಯನ್ ಮಾರ್ಕೆಟ್ ಓಪನ್ ಆಗಬೇಕಾದ್ರೆ ಹೈಯರ್ ಲೆವೆಲಲ್ಲೇ ಇತ್ತು. ಹಾಗೂ ಈಗ ಅದು ಹೈಯರ್ ಲೆವೆಲಿಂದ ಕಡಿಮೆಯಾಗಿ 80ಗೆ ಬರ್ತಾ ಇದೆ. ಆದರೆ ರುಪಿ ಇದು ಈಗ ನಿನ್ನೆ ಅಂದರೆ ಸ್ಟಾರ್ಟಿಂಗ್ ಆಫ್ ದ ಡೇ ನಿನ್ನೆ ದಿನ ಎಂಡ್ ಆಫ್ ದ ಡೇ 86.2ವರೆಗೆ ಹೋಗಿದ್ದು, ಈಗ ಅದು ಅಗೇನ್ ರಿಕವರಿ ಆಗ್ತಾ 86.55ಗೆ ಬರ್ತಾ ಇದೆ. ಇದು ಸ್ವಲ್ಪ ನೆಗೆಟಿವ್ ಆಗಿದೆ. US 10-year ಬಾಂಡ್ ಈಲ್ಡು ನಿನ್ನೆ US ಮಾರ್ಕೆಟಲ್ಲಿ CPI ಡೇಟಾ ಬಂದ ಮೇಲೆ ಕೆಳಗಡೆ ಬಂದಿತ್ತು 4.65 ಹತ್ರ, ಈಗ ಅದೇ ಲೆವೆಲಲ್ಲಿದೆ. ಇದು ನ್ಯೂಟ್ರಲ್ ಅಂತ ತಗೊಳ್ಳೋಣ. ಹಾಗೂ ಮೇಯ್ನಾಗಿ US ಡಾಲರ್ ಇಂಡೆಕ್ಸ್ ಇದು ಇನ್ನೂ 109 ಹತ್ರನೇ ಇದೆ. ಸೊ ಇದು ಸ್ವಲ್ಪ 108 ಆ ಕೆಳಗಡೆ ಬಂದರೆ ಆಗ ಆ್ಯಕ್ಚುಲಿ ಇಂಡಿಯನ್ ಮಾರ್ಕೆಟ್ಗೆ ಪಾಸಿಟಿವ್ ಆಗುತ್ತೆ. ಇನ್ನು ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಇನ್ಫೋಸಿಸ್ ರಿಸಲ್ಟ್ ಬಂದಿದೆ, ಅದು ಎಕ್ಸ್ಪೆಕ್ಟೇಷನ್ನ ಬೀಟ್ ಆಗಿದೆ. ಆದರೆ ಆಕ್ಸಿಸ್ ಬ್ಯಾಂಕ್ ರಿಸಲ್ಟು ಎಕ್ಸ್ಪೆಕ್ಟೇಷನ್ನ ಬೀಟ್ ಆಗಿಲ್ಲ. ಹಾಗೂ ರಿಲಯನ್ಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಇನ್ನೂ ಬರೋದಿದೆ. ಅದ್ರ ಮೇಲೆ ಗಿಫ್ಟ್ ನಿಫ್ಟಿ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅಂತ ನಾವು ನೋಡಬೇಕಾಗುತ್ತೆ. ಸೊ ಸದ್ಯಕ್ಕೆ ಗಿಫ್ಟ್ ನಿಫ್ಟಿ ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದಮೇಲೆ 50 ಪಾಯಿಂಟ್ಸು ಪ್ಲಸ್ಸಲ್ಲಿ ತೋರಿಸ್ತಾ ಇದೆ. ಮೇ ಬಿ ಅದು ಯಾವ ರೀತಿ ಇರುತ್ತೆ ಅಂತ ನಾವು ನೋಡಬೇಕಾಗುತ್ತೆ. ಸೊ ನಾವು ಶುಕ್ರವಾರದ ದಿನ ಮಾತ್ರ ಪಾಸಿಟಿವ್ ಆಗಿ ನೋಡೋದು ಇವತ್ತಿನ ದಿನದ ಹೈನ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ 23,389. ಸೊ ನಿಫ್ಟಿ 23,389 ಅಥವಾ 400 ಮೇಲೆ ಒಂದು 5ರಿಂದ 10 ನಿಮಿಷ ಸಸ್ಟೇನ್ ಆದರೆ ಅಲ್ಲಿಂದ ನಾವು ಒಂದು ಅಪ್ ಮೂವ್ನ ನೋಡ್ಬೋದು. ನಿಫ್ಟಿಗೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಡೈರೆಕ್ಟಾಗಿ 200 ಡೇ ಮೂವಿಂಗ್ ಆ್ಯಾವ್ರೇಜು 23,650 ಹತ್ರ ಇದೆ, ಅಲ್ಲಿವರೆಗೆ ಬರೋ ಚಾನ್ಸಸ್ ಇರುತ್ತೆ. ಆದರೆ ಮಧ್ಯದಲ್ಲಿ 23,550 ಹತ್ರ 20 ಡೇ ಮೂವಿಂಗ್ ಆ್ಯಾವ್ರೇಜ್ ಇದೆ, ಅಲ್ಲಿ ಸ್ವಲ್ಪ ಕನ್ಸಾಲಿಡೇಷನ್ ಆಗ್ಬೋದು. ಸೊ ಇಲ್ಲಿ ಏನಾದರೂ 400 ಮೇಲೆ ನಿಫ್ಟಿ ಸಸ್ಟೇನ್ ಆಯಿತು ಅಂದರೆ 600 ಲೆವೆಲ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅದೇ ನಿಫ್ಟಿ ಅಗೇನ್ 23,270. ಸೊ ಈ ಗುರುವಾರದ ಲೋ ಏನಾದರೂ ಬ್ರೇಕ್ ಆಯಿತು ಅಂತಂದರೆ ಅಗೇನ್ ಕೆಳಗಡೆ 23,100 ಅಥವಾ 50ನ ಟೆಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ನಾವು ನೋಟ್ ಮಾಡ್ಕೋಬೇಕಾಗುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದರೆ ಬ್ಯಾಂಕ್ ನಿಫ್ಟಿ ಕಂಪೇರ್ ಮಾಡಿದ್ರೆ ಕಳೆದ 3-4 ದಿನದಲ್ಲಿ ಲೋ ಇಂದ ಆಲ್ಮೋಸ್ಟ್ 1,500 ಪಾಯಿಂಟ್ಸ್ ರಿಕವರಿ ಕಂಡು ಈಗ 10 ಡೇ ಮೂವಿಂಗ್ ಆ್ಯಾವ್ರೇಜ್ ಹತ್ರ ಇದೆ 49,400 ಹತ್ರ. ಸೊ ಅಗೇನು ಬ್ಯಾಂಕ್ ನಿಫ್ಟಿ 49,500 ಮೇಲೆ ಸೆಷನ್ ಆಯಿತು ಅಂತಂದರೆ 50,000 ಅಲ್ಲಿ 20 ಡೇ ಮೂವಿಂಗ್ ಆ್ಯಾವ್ರೇಜ್ ಬರುತ್ತೆ. ಅಲ್ಲಿಂದ 50,300 200 ಡೇ ಮೂವಿಂಗ್ ಆ್ಯಾವ್ರೇಜ್ ಬರುತ್ತೆ. ಸೊ 50,000 50,300ವರೆಗೆ ನಾವು ಶುಕ್ರವಾರದ ದಿನ ಟಾರ್ಗೆಟ್ ಇಟ್ಕೋಬೋದು. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ವೀಕ್ನೆಸ್ ನಾವು ನೋಡೋದು ಬ್ಯಾಂಕ್ ನಿಫ್ಟಿ 48,900 ಕೆಳಗಡೆ ಬಂದರೆ ಮಾತ್ರ. ಸೊ ಅಲ್ಲಿ ಏನಾದರೂ ಕೆಳಗಡೆ ಬ್ರೇಕ್ ಆದರೆ ಅಗೇನ್ 500-600 ಪಾಯಿಂಟ್ಸು ಕರೆಕ್ಷನ್ ತೋರಿಸೋ ಚಾನ್ಸಸ್ ಇರುತ್ತೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಈ ರೀತಿ ಲೆವೆಲ್ಸ್ಗಳನ್ನ ಇಟ್ಕೊಂಡು ನಾವು 17th ಜನವರಿ ಟ್ರೇಡ್ ಮಾಡ್ಬೋದು. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದೆ, ಅರ್ಥ ಆಗಿದೆ ಅಂದರೆ ನೀವು ಅದನ್ನು ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ನಾನು ಕ್ಲಾರಿಫಿಕೇಷನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವೀಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.